ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಹಳ್ಳಿ ಸುಕ್ಷೇತ್ರದಲ್ಲಿ ಗುರು ಚಕ್ರವರ್ತಿ ಸದಾಶಿವಯ್ಯ ಭಕ್ತರಿಗೆ ಆಶೀರ್ವಚನ ನೀಡಿ ನಾಡಿನ ಜನತೆಗೆ ಸದಾಶಿವನ ಸನ್ನಿಧಿಗೆ ಬಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ತಮ್ಮ ಇಷ್ಟಾರ್ಥಗಳು ಕೈಗೂಡುವವು. ಬೇಡಿದ ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುವ ಸದಾಶಿವನನ್ನು ಪೂಜಿಸಿ ಪುನೀತರಾಗಿ ಎಂದು ಹೇಳಿದರು. ಜಿಲ್ಲೆಯ ಸದಾಶಿವಯ್ಯ ಗುರುವಿನ ಸಕಲ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸಿ ಗುರುವಿನ ಆಶೀರ್ವಾದ ಪಡೆದು ಪ್ರಸಾದ ಸೇವಿಸಿ ಪುನೀತರಾದರು. ಜನಮಹಿಮನು ದಯಾಘನನು ಶ್ರೀ ಗುರು ಚಕ್ರವರ್ತಿ ಮೂರು ಲೋಕದ ಒಡೆಯನು ಆಗಿರತಕ್ಕಂಥ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಪೂರ್ವ ಸ್ಥಾನ ಆಗಿರ್ತಕ್ಕಂಥ ಸಾರವಾಡದೀಶ್ವರಿ ಮೂರು ಸ್ಥಳ ಅಲ್ಲಿಂದ ಸಿದ್ದರಾಮೇಶ್ವರ ಹೋಗಿ ಅಲ್ಲಿ ಹಾಕಿದ್ರು. ನಮ್ಮ ಮೂಲ ಸ್ಥಳ ಆದರೆ ಸಾರವಾಡ. ಆತನಿಗೂ ನಮಸ್ಕರಿಸಿ ನಿಮ್ಮೆಲ್ಲ ಬಂದಂಥವರಿಗೂ ನಮಸ್ಕರಿಸಿ ನೀವೆಲ್ಲ ಶಾಂತ ರೀತಿಯಿಂದ ಬಿಸಿಲಾಗಲಿದ್ದೀರಿ. ನಾನು ನೆಲ್ಲಾಗ ನಿಂತನು ಸಂಖ್ಯೆಗೆ ಬಿಸಿಲಿಲ್ಲ. ಒಂದೀಟ ತಡ್ಕೊಡಿ ಕೇಳಿ. ಬಲ್ಲಿದ ಸಾರವಾಡದೀಶ ಮೊಮ್ಮಗ ಚಿಕ್ಕಯ್ಯನಿಗೆ ಹೇಳಿದ ವಾಕ್ಯ ಅಂದು ಇಂದು ನಡೆದಿರುವುದನ್ನ ಇದಕ್ಕೆ ಅಹಂಕಾರ ಮಾಡಿದವರೆಲ್ಲ ಮಣ್ಣ ಕೂಡಿ ಎಲ್ಲರಿಗೂ ನೆನಪಿರ್ಬೇಕು. ಪೇಪರ್ದಾಗೂ ಬಂದಿತ್ತು. ಗಡ್ಡ ಗಿಡ್ಡ ಗುಡ್ಡ ಚಂದ್ರದ ಮುಖದಾವ ಕೂಡಿ ಅಡ್ಡಾಡಿ ಜಗತ್ತಿಗೆಲ್ಲ ಗದ್ದ ಹಿಡಿಸ್ತಾರಂತ ಹೇಳಿದ್ನು. ಅದು ಇವತ್ತಾಗಿತ್ತು. ಇನ್ನೊಂದು ಕಾವಿ ಖಾದಿ ಖಾಕಿ ಇವು ಮೂರು ಪ್ರಾಮುಖ್ಯಗಳು. ಇವು ಮೂರು ಒಳಗೂ ಜಗಳ ಹುಡ್ತಾವತ್ ಹೇಳಿದ್ನಿ. ಮತ್ತೆ ಹೇಳಿದ್ನಿ ಪೇಪರ್ದಾಗೂ ಬಂದಿತ್ತು. ಈಗ ಎರಡು ಮಾತು ಕೂಡ ಕಾವಿ ಖಾದಿ ಖಾಕಿ ಒಂದು ಕಪ್ಪು ಒಂದು ಹಸಿರು ನೀಲಿಯ ಮಿಕ್ಸಿ ಇರುವಂಥ ಅರಿವೆ 5 ಕೂಡ. ಐದು ಕೂಡಿ ಗದ್ದೆ ಹಿಡಿಸ್ತಾವ. ಅದನ್ನು ಒಬ್ಬ ಶಾಂತಿ ಮಾಡವಪ್ಪ ಅಂತಂದ್ರೆ ಅದಾನ ಮುಂದಿನ ಭವಿಷ್ಯ ಹೇಳ್ತಾನ. ಹಿಂದಕ್ಕೆ ಹೇಳಿದ್ನಿ. ಯಾವ್ದು ಹೋಟೆಲ್ದಾಗ ಮೀಟಿಂಗ್ ನಡೆದೈತೆ ಹೇಳಿದ್ನಿಲ್ಲ. ಯಾವ್ದು ಹೋಟೆಲ್ದಾಗ ಮೀಟಿಂಗ್ ಭಾಳ ಚಾದ ಹೋಟೆಲ್ದಾಗ ಕಿಟ್ಟಿ ಹಿಡ್ದಂತೆ ದೇಶದ ತುಪ್ಪಾಣಿ ಚಿತ್ರ ದೇಶದ ಹೇಳಿ ಅದಾಗೈತಿ. ಈಗ ಸುನಕನ ಜೊತೆ ಮಾತುಕತೆ ಸುನಕ ಸು ಅಂದ್ರೆ ಶುದ್ಧ ಮನಸ್ಸುಳ್ಳದ್ದು, ನ ಅಂದ್ರೆ ನಂಬಿಕೆ ಇಷ್ಟೇ ಉಳ್ಳದ್ದು, ಕವ್ಯ ಅಂದ್ರೆ ಕರ್ತವ್ಯ ಪಾಲನೆ ಉಳ್ಳದ್ದು. ಅದರ ಕೂಡ ಮೀಟಿಂಗ್ ನಡೆದೈತಿ. ಏನೆಲ್ಲ ಇದು ವಿಶೇಷ. ಇದು
ಹೇಳಿದ್ದೆ ಹೇಳಿನ ಆನೆ ಕಿಮ್ಮತ್ತು ಎತ್ತಿಗೆ, ಎತ್ತಿನ ಕಿಮ್ಮತ್ತ ಕುರಿಗೆ, ಕುರಿ ಕಿಮ್ಮತ್ತ ಕೋಳಿಗೆ, ಕೋಳಿ ಕಿಮ್ಮತ್ತ ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಎಲ್ಲರಿಗೂ ಹೇಳ್ತಾನು ಜಗಳ ಬಿಟ್ಟು ಹೊರಗೆ ಹೋಗಾಗ ಸದಾ ಶಿವನ ಸ್ಮರಣೆ ಮಾಡಿ ಹೋಗ್ರಿ ಅಂದ್ರೆ ಹೊಳ್ಳಿ ಮನೆಗೆ ಬರ್ತದೆ. ಅಷ್ಟು ಆಕ್ಸಿಡೆಂಟ್, ಅಷ್ಟು ಘಾತಕಗಳಾಗ್ತಾವೆ. ಈ ವರ್ಷ ಮಳೆಗಾಲ ಹೋದ ವರ್ಷ ಹೇಳಿ, ಈ ವರ್ಷ ಮಳೆಗಾಲ ಭಾಳ ಮಜಾ. ಮಳೆ ಬೆನ್ನ ಬೆಳೆ ಹತ್ತೈತಿ. ಮುಂದಿನಕ ಬೆಳೆ ಬೆನ್ನ ಮಳೆ ಹತ್ತದು. ಈಗ ಮಳೆ ಬೆನ್ನ ಬೆಳೆ ಹತ್ತೈತಿ. ಬಂದು ಅದು ಈ ಸಲ ಐದು ಪ್ರಕಾರ ಮಳೆ ಅನಾವೃಷ್ಟಿ, ಅತಿವೃಷ್ಟಿ, ಅಲ್ಪವೃಷ್ಟಿ, ಸಮವೃಷ್ಟಿ. ಇನ್ನೊಂದು ಕಡೆ ಮಳೆ ಆಕತಿ. ಕಡಲ ಸಿದ್ದರಾಮ, ಕಡಲ ಪರಸ ದಿವಾಳಿ. ಈ ವ್ಯಾಪಾರ, ಈ ವ್ಯವಹಾರ, ಈ ರೇಟ ಒಂದೇ ರೀತಿ ಉಳಿಯೋಂಗಿಲ್ಲ. ಇದಕ್ಕೂ ಹೇಳಿನಿ, ಏರ್ತಾವೆ ಇಳಿತಾವೆ, ಇದು ನಡೆದೈತಿ. ಹೆಣ್ಮಕ್ಕಳಿಗೆ ಎಲ್ಲ ಹೆಣ್ಮಕ್ಕಳಿಗೆ ಹೇಳೋದಂದ್ರೆ ನಿಮ್ಮ ವೇಷನ, ನಿಮ್ಮ ಭೂಷಣ, ನಿಮ್ಮ ಸಂಭಾಷಣ, ನಮ್ಮ ಭಾರತೀಯ ಸಂಸ್ಕೃತಿ ನಿಶ್ಚಿತ ನಿಮ್ಮ ಹೆಣ್ಮಕ್ಳ ಮೇಲೆ ನೀವು ನಡೆಸ್ಕೊಂಡು ಹೋಗಿ. ನೀವೆಲ್ಲರೂ ಯಾವ ಜಾತಿ ಭೇದ ಸಂಪ್ರದಾಯ ಏನೇ ಇಲ್ಲ, ಈ ಮಠದಾಗ ಏನೂ ಇಲ್ಲ. ಎಲ್ಲ ಅಖಂಡ. ನಿಮಗೆಲ್ಲರಿಗೂ ಹೇಳ್ತಾನು, ಇದು ಪಕ್ಷಾತೀತ ಮಠ, ಜಾತ್ಯಾತೀತ ಮಠ, ವರ್ಣನಾತೀತ ಮಠ, ಸಾಂಪ್ರದಾಯತೀತ ಮಠ. ಎಲ್ಲ ಅಖಂಡ. ಎಲ್ಲರಿಗೂ ಪರವಾನಗಿ. ಎಷ್ಟು ಸೇವಾ ಮಾಡ್ತೀರಿ ಅಷ್ಟು ನೀವು ಸಮೃದ್ಧಿ ಹೊಂದಿ. ಇನ್ನೊಂದು ಎರಡು ಮಾತ್ರ, ಉಳುವಿ ಒಳಗ ಒಂದು ಮುಂದಿಗೆ ಉಳುವುದನ್ನು ಅವು ಉರುಳಿ ಬರುವ ಶಬ್ದ ನೀವು ಕೇಳಿರಲ್ಲ. ಉರುಳುತ್ತಾ ಬರುವುದು ನಾ ಮೇಲ ನೀ ಮೇಲ ಅನ್ನುವವರನ್ನ ಮನ್ನ ಕೊಡುತ್ತಾ ನೀನೇ ಸದಾಶಿವ, ನೀನೇ ಪರಬ್ರಹ್ಮ ಅಂದವರನ್ನ ಕಾಯುವುದು ಉರುಳೊಳಗೊಂಡು. ಹಸಿರು ನಾಮದ ಒಡೆಯ ಅಂದ ಕುದುರೆ ನೇರಿ ಅರುಷಾಗಿ ಬರುವಾಗ ದೈತ್ಯರ ದಂಡ ಏಳುವುದನ್ನ ಅಂತಪ್ಪ ದೈತ್ಯರನ್ನೆಲ್ಲ ಬಂದಂಥ ದೈತ್ಯರು ಕಸರತ್ತ ಕಮಾಯಿ ಮಾಡಿ ಲೋಕ ಜನರಿಗೆ ಹಿಂಸೆ ಕೊಡೋದು. ಆಗ ಹಂಡ ಕುದುರೆ ನೇರಿದ ಮನುಷ್ಯ ಮಸಲತ್ತ ಮಾಡಿ ಜನರಿಗೆ ಹಿಂಸೆ ಕೊಡುವವರಿಗೆ